ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ಯಾಸೆಂಜರ್ ಆಟೋಗೆ ಡಿಕ್ಕಿ ಹೊಡೆದ ಕಾರು ಲಾರಿ ಮಧ್ಯೆ ಸಿಲುಕಿ ಆಟೋ ಅಪ್ಪಚ್ಚಿ. ಮಾಂಸದ ಮುದ್ದೆಯಂತಾದ 4 ಮಹಿಳೆಯರು. ಬಾಗೇಪಲ್ಲಿ ಬಳಿ ರಣಭೀಕರ ಅಪಘಾತಕ್ಕೆ 5 ಬಲಿ. ಇದು ಆಟೋ ಅಂತ ಗುರುತು ಹಿಡಿಯಲಾಗದ ಮಟ್ಟಿಗೆ ನಜ್ಜುಗುಜ್ಜಾಗಿರುವ ಆಟೋ. ರಸ್ತೆಯಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ಗಳು, ಆಚೆ ಬಿದ್ದಿರುವ ತರಕಾರಿ, ಹೂವು, ನೀರಿನ ಬಾಟಲಿ, ಬಟ್ಟೆಗಳು, ಭೀಕರ ದುರಂತಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವ ದೈತ್ಯ ಲಾರಿ ಮತ್ತು ಕಾರು, ಮೃತದೇಹಗಳನ್ನ ಆಂಬ್ಯುಲೆನ್ಸ್ಗೆ ಎತ್ತಿ ಹಾಕ್ತಾ ಇರುವ ಸಿಬ್ಬಂದಿ. ಈ ಎಲ್ಲಾ ಘನಘೋರ ದೃಶ್ಯಕ್ಕೆ ಇಂದು ಬಾಗೇಪಲ್ಲಿ ತಾಲೂಕಿನ ಸುಂಕಲಮ್ಮ ದೇವಾಲಯದ ಬಳಿಯ ರಸ್ತೆ ಸಾಕ್ಷಿಯಾಗಿ ನಿಂತಿತ್ತು. ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇದ್ದ ಆಪೆ ಆಟೋಗೆ ಹಿಂದಿನಿಂದ ಬಂದು ಗುದ್ದಿದ ಕಾರು ಹಾಗೆ ಲಾರಿಗೆ ಆಪೆ ಆಟೋ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಚಾಲಕ ಸೇರಿ ಒಟ್ಟು 5 ದುರ್ಮರಣಕ್ಕೀಡಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಗಂಗೋತ್ರಿ ಪೆಟ್ರೋಲ್ ಬಂಕ್ ಮುಂಭಾಗ ಭೀಕರ ಅಪಘಾತ ಸಂಭವಿಸಿದೆ. ಈಗಾಗಲೇ ಕೂಡ ಇದೇ ಒಂದು ಹೆದ್ದಾರಿಯಲ್ಲಿ ಸಾಗ್ತಾ ಇದ್ದಂತಹ ಒಂದು ಅಪೆ ಆಟೋ ಏನಿದೆ, ಅಪೆ ಆಟೋಗೆ ಹಿಂಬದಿಯಿಂದ ತಾರ್ ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ರಸ್ತೆಯ ಬದಿಯಲ್ಲಿ ನಿಂತಿದ್ದಂತಹ ದೊಡ್ಡದಾದ ಕಂಟೈನರ್ ಲಾರಿಗೆ ಗುದ್ದಿದಂತಹ ಅಪೆ ಆಟೋನ ಪರಿಣಾಮ ಆಟೋ ಸಂಪೂರ್ಣ ಅಪ್ಪಚ್ಚಿಯಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಈ ಒಂದು ಭೀಕರ ಅಪಘಾತದಲ್ಲಿ ಆಟೋ ಚಾಲಕ ಸೇರಿ 4 ಜನ ಮಹಿಳೆಯರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದಂತಹ 4 ಮಂದಿ ಮಹಿಳೆಯರನ್ನ ಸದ್ಯ ಬಾಗೇಪಲ್ಲಿ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಅದರಲ್ಲಿ 3ರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೂ ರವಾನೆ ಮಾಡಿರುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಮೃತರೆಲ್ಲರೂ ಕೂಡ ಬಾಗೇಪಲ್ಲಿ ಪಟ್ಟಣದ ನಿವಾಸಿಗಳು ಅಂತ ತಿಳಿದು ಬರ್ತಾ ಇದೆ. ಅವರು ಇಲ್ಲೇ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಸುಂಕಲಮ್ಮನ ದೇವಾಲಯ ಇದೆ. ಹಾಗಾಗಿ ದೇವರ ದರ್ಶನಕ್ಕೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ, ದುರಂತದ ಸ್ಥಳದಲ್ಲಿ ಪಾಪ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿ ಬಂದಂತಹ ಹೂವು, ಹಣ್ಣು, ಕಾಯಿ ಎಲ್ಲವೂ ಇಲ್ಲೇ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸೇರಿದಂತೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕೂಡ ಅಪಘಾತಕ್ಕೆ ಕಾರಣವಾದಂತಹ ತಾರ್ ಕಾರ್ ಏನಿದೆ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತ್ತೆ ಅಪಘಾತಗಳು ಸಂಭವಿಸ್ತವೆ ಅನ್ನುವಂಥ ಒಂದು ಕಾರಣಕ್ಕೆ ಜನರನ್ನ ಚದುರಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂಥದ್ದು. ಬೆಂಗಳೂರಿಂದ ಬರ್ತಾ ಇದ್ದೀನಿ. ಈ ಗಾಡಿ ಆಕ್ಸಿಡೆಂಟ್ ಆಗಿರೋದು ನಾನು ಹಿಂದೆನೇ ಇದ್ದೆ. ಅವ್ನು ತಾರು ಓವರ್ಟೇಕ್ ಮಾಡ್ಕೊಂಡ್ಬಂದು ಹೊಡೆದಿರೋದು. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿರೋದು ಇಲ್ಲಿ ನೋಡಿ, ಯಾವುದೇ ಸೇಫ್ಟಿ ಇಲ್ಲ. 50 ಮೀಟರ್ ಡಿಸ್ಟೆನ್ಸ್ ದೂರದಿಂದ ಹೊಡೆದಿದ್ದಾನೆ. ಅಲ್ಲಿಂದ ಹೊಡೆದ್ಬಿಟ್ಟು ಆ ಗಾಡಿ ಸಮೇತ ಆಟೋದಲ್ಲಿ ತೊಗೊಂಡೋಗ್ಬಿಟ್ಟು ಇದಕ್ಕೆ ಹೊಡೆದಿದ್ದಾನೆ. ಇದು ಇನ್ ಕೇಸ್ ಇದು 3 ದಿವಸದಿಂದ ಏನಾದರೂ ಟ್ರಕ್ ಇಲ್ಲಿ ಸ್ಟಾಪ್ ಆಗಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಅಲ್ಲಿರೋ ಹೆಣ್ಮಕ್ಳು ಇಲ್ಲಿ ಜಮೀನಲ್ಲಿ ಹೋಗಿ ಬಿದ್ದಿದ್ರು. ಇಲ್ಲಿ ಸಾವಿಗೆ ಈಡಾಗಿರೋದು ರೈತರು ಮಾತ್ರ. ಇಲ್ಲಿ ಆ ತಾರ್ ಒಂದು ಡೈರೆಕ್ಟ್ ಆಗಿ ಇದಕ್ಕೆ ಕೊಡ್ತಿದ್ರೆ ಅಟ್ಲೀಸ್ಟ್ ಆ ರೈತರಾದ್ರೂ ಉಳಿತಾ ಇರೋದು. ಇಲ್ಲಿ ಸತ್ತಿರೋದು ರೈತರು, ಹೆಣ್ಣು ಮಕ್ಕಳು. ಒಟ್ಟು 8 ಜನ ಪ್ರಯಾಣಿಕರನ್ನ ಕೂರಿಸಿಕೊಂಡು ಪ್ರಯಾಣ ಬೆಳೆಸಿದ್ದ ಆಟೋ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಸಾಗ್ತಾ ಇತ್ತು. ಈ ವೇಳೆ ಯಮನಂತೆ ಹಿಂದಿನಿಂದ ಬಂದು ಗುದ್ದಿದ ಕಪ್ಪು ಬಣ್ಣದ ತಾರ್ ಕಾರು ಹೆದ್ದಾರಿಯನ್ನೇ ಸ್ಮಶಾನ ಮಾಡಿ ಹಾಕಿತ್ತು. ತಾರ್ ಕಾರ್ ಬಂದು ಗುದ್ದಿದ ರಭಸಕ್ಕೆ ಆಟೋ ಮುಂದೆ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ಸಂಪೂರ್ಣ ಅಪ್ಪಚ್ಚಿಯಾಗಿ ಹೋಗಿದೆ. ಕೂಲಿ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದವರೇ ಹೆಚ್ಚು ಆಟೋದಲ್ಲಿದ್ರು. ಅದರಲ್ಲಿ 4 ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಾರ್ ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ದು ಚಾಲಕ ಸೇಫ್ ಆಗಿದ್ದಾನೆ. ಆದ್ರೆ ಬಡವರು ಕುಳಿತ ಆಟೋಗೆ ಯಾವ ಏರ್ ಬ್ಯಾಗ್, ಯಾವ ಸುರಕ್ಷತೆ? ಅಲ್ಲಿ ತೆರೆದುಕೊಂಡಿದ್ದು ಮರಣ ಮೃದಂಗದ ಕರಾಳ ನಾದವೊಂದೇ. ಆಕ್ಸಿಡೆಂಟ್ ಅಲ್ಲಿ ಟೋಟಲ್ 6 ಜನದು ಡೆತ್ ಆಗಿದೆ. ಆಟೋ ಅಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾ ಇತ್ತು ಒಂದು ಗಾರೆ ಕೆಲಸ ಮುಗಿಸ್ಕೊಂಡು. ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಡಿಕ್ಕಿ ಇದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ಸೈಡಲ್ಲಿ, ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕಾರಣ ಬಗ್ಗೆ ಟೋಟಲ್ 5 ಜನದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನದು ಡೆತ್ ಆಗಿದೆ. ಚಿಕ್ಕಬಳ್ಳಾಪುರಲ್ಲಿ ನಡ್ತಾ ಇದೆ. ಅವ್ರಿಗೆ ಕೂಡ ಏನು ಇಂಜರೀಸ್ ಇದೆ, ಏನಿದೆ, ಹೇಗೆ ತರ ಆಗಿದೆ ಅವರದ್ದು ವಿಚಾರಣೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ. ಇನ್ನು ಭೀಕರ ಅಪಘಾತದಲ್ಲಿ 4 ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾರದೋ ಬೇಜವಾಬ್ದಾರಿಗೆ ಯಾರದೋ ಪ್ರಾಣ ಪಕ್ಷಿಗಳು ಹಾರಿ ಹೋಗಿವೆ. ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಮುದ್ದು ಕೃಷ್ಣ, ಚಿಕ್ಕಬಳ್ಳಾಪುರ, ಪಬ್ಲಿಕ್ ಟಿವಿ.